ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ನ 14ನೇ ಶಾಖೆ ಉದ್ಘಾಟನೆ. ಕಲಬುರಗಿಯಲ್ಲಿ ಚಂದು ಕಾಕಾ ಸರಾಫ್ನ ಭವ್ಯ ಶೋರೂಮ್ ಉದ್ಘಾಟನೆ, ಗ್ರಾಹಕರಿಗೆ ಆಕರ್ಷಕ ಆಫರ್ಗಳ ಮಳೆ. ಶಿವಲಿಂಗಪ್ಪ ಕಿನ್ನೂರರಿಗೆ ಭವ್ಯ ಸನ್ಮಾನ, ರಾಷ್ಟ್ರೀಯ ಸಮಾಜ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆ ಹಿನ್ನೆಲೆ ಗೌರವ ಸಮಾರಂಭ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದಲ್ಲಿ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ವಿಜಯಪುರ ಇದರ 14ನೇ ಶಾಖೆ ಇಂದು ಭವ್ಯವಾಗಿ ಉದ್ಘಾಟನೆಗೊಳಿಸಲಾಯಿತು. ಕಲಬುರಗಿ ನಗರದ ಗೋವಾ ಹೋಟೆಲ್ ಸಮೀಪದಲ್ಲಿ ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ವಿಜಯಪುರ ಇದರ 14ನೇ ಶಾಖೆಯನ್ನು ಇಂದು ಭವ್ಯವಾಗಿ ಉದ್ಘಾಟಿಸಲಾಯಿತು. ಬ್ಯಾಂಕ್ನ ಅಧ್ಯಕ್ಷ ರವೀಂದ್ರ ಬಿಜ್ಜರ್ಗಿ, ನಿರ್ದೇಶಕ ಮಂಡಳಿ ಸದಸ್ಯರು ಹಾಗೂ ಶಾಖಾ ವ್ಯವಸ್ಥಾಪಕರಾದ ಡಿಆರ್ ಮಮದಾಪುರ್ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ನೂತನ ಶಾಖೆಯನ್ನು ಆರಂಭಿಸಲಾಯಿತು. ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ರವೀಂದ್ರ ಬಿಜ್ಜರ್ಗಿ ಅವರು, ಬ್ಯಾಂಕ್ ಸಂಸ್ಥಾಪಕರಾದ ಪಬು ಹಳಕಟ್ಟಿ ಅವರ ದೃಷ್ಟಿಯಿಂದ ವ್ಯಾಪಾರಸ್ಥರ ಅನುಕೂಲಕ್ಕಾಗಿ ಈ ಬ್ಯಾಂಕ್ ಸ್ಥಾಪನೆಯಾಗಿದೆ ಎಂದು ತಿಳಿಸಿದರು. ಈಗಾಗಲೇ 14ನೇ ಶಾಖೆ ಆರಂಭಗೊಂಡಿದ್ದು, ಶೀಘ್ರದಲ್ಲೇ ಬೆಳಗಾವಿ ಜಿಲ್ಲೆಯಲ್ಲೂ ಹೊಸ ಶಾಖೆ ಆರಂಭಿಸುವ ಯೋಜನೆ ಇದೆ ಎಂದು ಹೇಳಿದರು. ಗ್ರಾಹಕರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಬ್ಯಾಂಕ್ ಇನ್ನಷ್ಟು ಬೆಳೆಯಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ಶರಣಬಸವೇಶ್ವರ ಹಾಗೂ ವಿಜಯಪುರದ ಸಿದ್ದೇಶ್ವರರ ಆಶೀರ್ವಾದದಿಂದ ಬ್ಯಾಂಕ್ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಎಂದು ಹಾರೈಸಿದರು. ಶಾಖಾ ವ್ಯವಸ್ಥಾಪಕ ಡಿಆರ್ ಮಮದಾಪುರ್ ಮಾತನಾಡಿ, ಬ್ಯಾಂಕ್ನಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಹೌಸಿಂಗ್ ಲೋನ್, ವಾಹನ ಸಾಲ, ಲಾಕರ್ ವ್ಯವಸ್ಥೆ ಸೇರಿದಂತೆ ಹಲವು ಆಕರ್ಷಕ ಸೇವೆಗಳು ಲಭ್ಯವಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಗುರುರಾಜ್ ಗಂಗನಹಳ್ಳಿ, ನಿರ್ದೇಶಕರಾದ ವಿಶ್ವನಾಥ್ ಪಾಟೀಲ್ ಮಸಿಬ್ನಾಳ್, ಡಾಕ್ಟರ್ ಸಂಜೀವ್ ಪಾಟೀಲ್, ಸಾಯಿಬಣ್ಣ ಭೂವಿ, ಅಮೋಘ ಸಿದ್ದ ನಾಯ್ಕೋಡಿ, ವಿಜಯ್ ಕುಮಾರ್ ಇಜೇರಿ, ಪ್ರಧಾನ ವ್ಯವಸ್ಥಾಪಕ ಜೆಬಿ ಕಲ್ಯಾಣ ಶೆಟ್ಟಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಬ್ಯಾಂಕ್ ಸಿಬ್ಬಂದಿ ಉಪಸ್ಥಿತರಿದ್ದರು. ನಮ್ಮ
ಗ್ರಾಮ ದೇವತೆ ಅಂತ ಸಿದ್ದೇಶ್ವರ ಪಾದಗಳಲ್ಲಿ ನಮಸ್ಕರಿಸಿ, ಅದರಂತೆ ನಮ್ಮ ಬ್ಯಾಂಕಿನ ಸಂಸ್ಥಾಪಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದಂಥ ಪಗು ಹಳಕಟ್ಟಿಯವರ ಪಾದಗಳಲ್ಲಿ ಕೂಡ ನಮಿಸಿ, ಇವತ್ತಿನ ನಮ್ಮ 14ನೇ ಬ್ರ್ಯಾಂಚ್ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಶಾಖೆಯನ್ನಾಗಿ ಇಲ್ಲಿ ಮಾಡ್ತಾಯಿದ್ದೇವೆ. ಯಾಕೆಂದರೆ ಮೊದಲು ನಮ್ಮ ಸಿದ್ದೇಶ್ವರ ಬ್ಯಾಂಕು 12 ಬ್ರ್ಯಾಂಚ್ಗಳನ್ನು ಹೊಂದಿದ್ದು, ಒಂದು ಇಂಡಿಯಲ್ಲಿ ನಮ್ಮ ಬ್ರ್ಯಾಂಚು ಇದ್ದು, 13ನೇ ಬ್ರ್ಯಾಂಚನ್ನು ಬಾಗಲಕೋಟೆಯಲ್ಲಿ ಮಾಡಿ 14ನೇ ಬ್ರ್ಯಾಂಚನ್ನು ಈಗ ಗುಲ್ಬರ್ಗ ನಗರದಲ್ಲಿ ಮಾಡ್ತಾಯಿದ್ದೇವೆ. ಮುಂದಿನ ದಿನಗಳಲ್ಲಿ ಬೆಳಗಾವಿಗೆ ಕೂಡ ನಮ್ಮ ಇನ್ನೊಂದು ಬ್ರ್ಯಾಂಚನ್ನು ಈಗ ರೀಸೆಂಟ್ಲಿಯಾಗಿ ಅಂದರೆ ಅರ್ಜೆಂಟಲ್ಲಿನೇ ನಾವು ಈಗ ಏಪ್ರಿಲ್ ಮೇದಲ್ಲಿ ಅಲ್ಲಿನೂ ಕೂಡ ಒಂದು ಬ್ರ್ಯಾಂಚನ್ನು ಗುಲ್ಬರ್ಗದಲ್ಲಿ ಕೂಡ ನಾವು ಮಾಡುತ್ತೇವೆ. ನಮ್ಮ ಸಿದ್ದೇಶ್ವರ ಬ್ಯಾಂಕು 113 ವರ್ಷಗಳ ಇತಿಹಾಸ ಇದ್ದಂಥ ಒಂದು ಬ್ಯಾಂಕು ಇದು ನಮ್ಮ ಹಗಲಿರುಳು ನಮ್ಮ ವಿಜಾಪುರ ಮೊದಲು ಬರಗಾಲ ಜಿಲ್ಲೆ. ಆ ಬರಗಾಲ ಜಿಲ್ಲೆಗೆ ನಮ್ಮ ವ್ಯಾಪಾರಸ್ಥರು ಹಾಗೂ ಮಧ್ಯಮ ವರ್ಗದ ಜನರಿಗೆ ಸದುಪಯೋಗ ಮಾಡಿಕೊಳ್ಳಲು ಸದುಪಯೋಗ ಆಗಲಿ ಅಂತ ಹೇಳಿ ಆಗಿನ ನಮ್ಮ ಪಗು ಹಳಕಟ್ಟಿಯವರು ಬಿಜಾಪುರದಲ್ಲಿ ಸಿದ್ದೇಶ್ವರ ಕೋಆಪ್ಟಿವ್ ಬ್ಯಾಂಕನ್ನು ಸ್ಥಾಪನೆಯನ್ನು ಮಾಡಿದರು. ಆ ಸಿದ್ದೇಶ್ವರ ಬ್ಯಾಂಕು ಇವತ್ತು ನಮ್ಮ ವ್ಯಾಪಾರಸ್ಥರಿಗಿರಬೇಕು, ಮಧ್ಯಮ ವರ್ಗ ಜನರಿರ್ಬೋದು, ನೌಕರದಾರರಿರ್ಬೋದು, ಒಳ್ಳೆಯ ಒಂದು ಅವಕಾಶ, ಸಾಲ ತೆಗೆದುಕೊಳ್ಳಲು FD ಇಡಲು ಭಾಳ ಒಳ್ಳೆಯ ಅವಕಾಶ ಅದು ಇದೆ. ಮುಂದಿನ ದಿನಗಳಲ್ಲಿ ಹೆಚ್ಚು ನಾವು ಬ್ರ್ಯಾಂಚ್ಗಳನ್ನು ಮಾಡಿ ಒಂದು ದೊಡ್ಡ ಒಂದು ಬ್ಯಾಂಕನ್ನಾಗಿ ಮಾಡುತ್ತೇವೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. 14ನೇ ಶಾಖೆಯನ್ನು ಕಲಬುರಗಿ ನಗರದಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ಉದ್ಘಾಟನೆ ಆಯಿತು. ಶರಣಬಸವೇಶ್ವರ ಹಾಗೂ ಬಿಜಾಪುರದ ಸಿದ್ದೇಶ್ವರ ಕೃಪೆಯಿಂದ, ಆಶೀರ್ವಾದದಿಂದ ಬ್ಯಾಂಕ್ ಸರಿಯಾಗಿ ನಡೀಲಿ, ಯಶಸ್ಸು ಕಾಣಲಿ ಅಂತಂದು ಹಾರೈಸ್ತೇನೆ. ಸಮಸ್ತ ಕಲಬುರಗಿ ಜನತೆಯ ಅನುಕೂಲಕ್ಕಾಗಿ ಬಿಜಾಪುರದ ಸಿದ್ದೇಶ್ವರ ಈ ಬ್ಯಾಂಕನ್ನು ಉದ್ಘಾಟನೆ ಮಾಡುವ ಮೂಲಕ ಈ ಭಾಗದ ಜನರ ಸೇವೆ ಮಾಡಲಿಕ್ಕೆ ಒಳ್ಳೆಯ ಒಂದು ಈ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಅಧ್ಯಕ್ಷರು ಈ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಕಲಬುರಗಿ ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಒಳ್ಳೆಯ ರೀತಿಯಿಂದ ಗ್ರಾಹಕರಾಗಿ ಕಲಬುರಗಿಗೆ ಅವರು ಬಿಜಾಪುರದಿಂದ ಕಲಬುರಗಿಗೆ ಬಂದು ನಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವರು ಬಂದಿದ್ದಾರೆ. ನಾವು ಅವರ ಒಂದು ಉತ್ತಮ ಕಾರ್ಯವನ್ನು ನೋಡಿ ಅವರಿಗೆ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ 14ನೇ ಶಾಖೆಯ ಉದ್ಘಾಟನೆಯನ್ನು ಇವತ್ತು ನೆರವೇರಿತು. ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕು ಏರಿಯಾ ಆಫ್ ಆಪ್ರೇಷನ್ 4 ಜಿಲ್ಲೆಗೆ ಆಗಬೇಕಾಗಿತ್ತು. ಅದಕ್ಕೆ 1ನೇದು ನಾವು ಬಿಜಾಪುರ ಜಿಲ್ಲೆಗೆ ಮಾಡಿದ್ದೇವೆ, 2ನೇದು ಬಾಗಲಕೋಟದಲ್ಲಿ ಮಾಡಿದ್ದೇವೆ, ಈಗ 3ನೇದು ಈ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಇವತ್ತಿನ ದಿವಸ ಗುಲ್ಬರ್ಗ ಜಿಲ್ಲೆಯ ಎಲ್ಲ ನಾಡಿನ ಜನತೆಯು ನಮ್ಮ ಸಹಕಾರಿ ಬ್ಯಾಂಕಿಗೆ ಸಹಕರಿಸಿ ನಮ್ಮ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಸಾಲಗಳ ಮತ್ತು ಹಾಗೂ ಲಾಕರ್ ಈ ಎಲ್ಲ ಬ್ಯಾಂಕಿನ CD, RTGS, NFT ಎಲ್ಲ ಬ್ಯಾಂಕಿನ ನಮ್ಮ ಸೇವೆಯನ್ನು ತಮ್ಮ ಗುಲ್ಬರ್ಗ ಜಿಲ್ಲೆಗೆ ನಾವು ಸೇವೆ ಸಲ್ಲಿಸ್ತೇವೆ ಅಂತ ಹೇಳಿ ನಾ ಈ ಮೂಲಕ ಹೇಳ್ತೇನೆ. ನಮ್ಮಲ್ಲಿ MSME OD ಸಾಲನ್ನು ಕೊಡ್ತೇವೆ ಕೇವಲ 9% ಹಾಗೂ ನಮ್ಮ ಠೇವಣಿಯನ್ನು 8%, ಹಿರಿಯ ನಾಗರಿಕರಿಗೆ 0.5% ನಾವು ಹೆಚ್ಚಿಗೆ ಬಡ್ಡಿ ಇದು ಕೊಟ್ಟು ಜನರಿಗೆ ನಾವು ಸೇವೆ ಸಲ್ಲಿಸ್ತೀವಿ. ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕು ಕಲಬುರಗಿ ಜಿಲ್ಲೆಗೆ ಪ್ರಥಮ ಬಾರಿಗೆ ಪದಾರ್ಪಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ನೂತನ ಎಲ್ಲ ಸಾಲಗಳನ್ನು ಕೊಡ್ತಾ ಇದ್ದೀವಿ. MSME ಅಂದರೆ ಸಣ್ಣ ಉದ್ಯಮ ಸಣ್ಣ ವ್ಯಾಪಾರಸ್ಥರಿಗೆ ಅನುಕೂಲ ಆಗಲಿ ಅಂತ ಹೇಗೆ 5 ಲಕ್ಷದವರೆಗೆ ಯಾವುದೇ ಇದು ಇರಲಾರ್ದೇ ಅಂದ್ರೇನು ಸಾಲ ಒತ್ತಿ ಇರಲಾರ್ದೇ ಸಾಲ ಕೊಡ್ತಾ ಇದ್ವಿ. ಪಿಗ್ಮಿ ಮೇಲೆ ಕೊಡ್ತಾ ಇದ್ದೀವಿ. ಆಮೇಲೆ OD 9% ಸದ್ಯ ಯಾವ ಬ್ಯಾಂಕಿನಲ್ಲಿ ಇಲ್ಲ ಸಹಕಾರಿ ಬ್ಯಾಂಕ್ಗಳಲ್ಲಿ. ಅಂಥ ಉತ್ತಮ ಸೇವೆಯನ್ನು ಒದಗಿಸೋ ಉದ್ದೇಶದಿಂದ ಒಳ್ಳೆಯ ಎಲ್ಲ ಪ್ರಾಡಕ್ಟ್ಸ್ನ ಕೊಡ್ತಾ ಇದ್ದೀವಿ. ಎಲ್ಲ ಹೌಸಿಂಗ್ ಲೋನು, ವೆಹಿಕಲ್ ಲೋನ್ಸು ಎಲ್ಲ ರೀತಿ ಕೊಡ್ತಾ ಇದ್ದೀವಿ. ಗ್ರಾಹಕರು ಅದರ ಸದುಪಯೋಗ ಪಡ್ಕೋಬೇಕಂತೇಳಿ ಠೇವಣಿ ಸದ್ಯ ಹೈಯೆಸ್ಟ್ 8% ಅದು ಸದ್ಯ ಈಗ ನಮ್ಮಲ್ಲಿ ಯಾವ ಬ್ಯಾಂಕಿನಲ್ಲಿ ಇಲ್ಲ. ಆದರೆ ಎಲ್ಲ ಗ್ರಾಹಕರು ಸದುಪಯೋಗ ಪಡ್ಕೊಂಡು ಬ್ಯಾಂಕಿನ ಉನ್ನತಿಗೆ ಎಲ್ಲರೂ ಕಾರಣ ಆಗಬೇಕಂತೇಳಿ ಎಲ್ಲರೂ ವಿನಂತಿ ಮಾಡ್ತಾ ಇದ್ದೀವಿ. ಕಲಬುರಗಿಯಲ್ಲಿ ಇಂದು ಪ್ರಸಿದ್ಧ ಆಭರಣ ಬ್ರ್ಯಾಂಡ್ ಚಂದುಕಾಕ ಸರಾಫ್ ತನ್ನ ಹೊಸ ಶೋರೂಮ್ ಅನ್ನು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು.
ಸುಮಾರು 200 ವರ್ಷಗಳ ಪರಂಪರೆಯನ್ನು ಹೊಂದಿರುವ ಪ್ರಸಿದ್ಧ ಆಭರಣ ಬ್ರ್ಯಾಂಡ್ ಚಂದುಕಾಕ ಸರಾಫ್ ತನ್ನ ಹೊಸ ಶೋರೂಮ್ ಅನ್ನು ಕಲಬುರಗಿಯಲ್ಲಿ ಭವ್ಯವಾಗಿ ಉದ್ಘಾಟಿಸಲಾಯಿತು. ನಗರದ ಕಕ್ಕೇರಿ ಟವರ್ಸ್ ಪಬ್ಲಿಕ್ ಗಾರ್ಡನ್ ರಸ್ತೆ ಎದುರು ಇರುವ ಈ ಶೋರೂಮ್ ಅನ್ನು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅದ್ದೂರಿಯಾಗಿ ಆರಂಭಿಸಲಾಯಿತು. ಶುಭ ಮುಹೂರ್ತದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ, ಶರಣಬಸವೇಶ್ವರ ಸಂಸ್ಥಾನದ ಆಡಳಿತಾಧಿಕಾರಿ ಬಸವರಾಜ್ ದೇಶಮುಖ್, ವೀರಶೈವ ಲಿಂಗಾಯತ ಮಹಾಸಭಾ ಕಾಂಗ್ರೆಸ್ ಮುಖಂಡ ಶರಣು ಮೋದಿ ಹಾಗೂ ದಿವ್ಯಾ ಹಗರ್ಗಿ ಸೇರಿದಂತೆ ಅನೇಕ ಗಣ್ಯರು ಶೋರೂಮ್ ಅನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೂಡ್, ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್, ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ, ಪಾಲಿಕೆ ಮಹಾಪೌರ್ ವರ್ಷಾ ಜಾನೆ, ಪಾಲಿಕೆ ಆಯುಕ್ತರು ಹಾಗೂ ಸಮಾಜ ಸೇವಕಿ ಜಯಶ್ರೀ ಮತ್ತಿಮೂಡ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಉದ್ಘಾಟನಾ ಪ್ರಯುಕ್ತ ಗ್ರಾಹಕರಿಗಾಗಿ ವಿಶೇಷ ಆಫರ್ಗಳನ್ನು ಘೋಷಿಸಲಾಗಿದ್ದು, ಚಿನ್ನದ ಆಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ 60% ಹಾಗೂ ವಜ್ರ ಆಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ 100% ರಿಯಾಯಿತಿ ನೀಡಲಾಗುತ್ತಿದೆ. ಜೊತೆಗೆ ಹಳೆಯ ಚಿನ್ನದ ವಿನಿಮಯಕ್ಕೆ ಪ್ರತಿ 10 ಗ್ರಾಂಗೆ ರೂಪಾಯಿ 2500 ನೇರ ರಿಯಾಯಿತಿ ಹಾಗೂ ಆಭರಣ ಯೋಜನೆಗಳಲ್ಲಿ ಹೂಡಿಕೆ ಮಾಡುವವರಿಗೆ ಮೇಕಿಂಗ್ ಚಾರ್ಜ್ ಮೇಲೆ 100% ರಿಯಾಯಿತಿ ಸೌಲಭ್ಯ ದೊರೆಯಲಿದೆ. ಈ ವಿಶೇಷ ಆಫರ್ಗಳು ಮಾರ್ಚ್ 31 ಮಾನ್ಯವಾಗಿವೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕಿಶೋರ್ ಕುಮಾರ್ ಶಾ, ನಿರ್ದೇಶಕರಾದ ಶ್ರೀಮತಿ ನೇಹಾ ಕಿಶೋರ್ ಕುಮಾರ್ ಶಾ ಮತ್ತು ಶ್ರೀ ಸಮ್ಯಕ್ ಕಿಶೋರ್ ಕುಮಾರ್ ಶಾ ಅವರು ಗ್ರಾಹಕರನ್ನು ಹೊಸ ಶೋರೂಮ್ಗೆ ಭೇಟಿ ನೀಡಿ ಈ ಆಕರ್ಷಕ ಆಫರ್ಗಳ ಪ್ರಯೋಜನ ಪಡೆಯಲು ಆತ್ಮೀಯವಾಗಿ ಆಹ್ವಾನಿಸಿದ್ದಾರೆ. ಭಾಳ ಒಳ್ಳೆಯ ಕ್ವಾಲಿಟಿ ಇರ್ತಕ್ಕಂಥದ್ದು, ಒಳ್ಳೆಯ ಗುಣಮಟ್ಟದ ಗೋಲ್ಡನ್ನು ಥರದ ಡಿಸೈನ್ನಲ್ಲಿ ಮಾಡ್ತಕ್ಕಂಥ ಒಂದು ಶಾಪ್ ಇವತ್ತು ನಮ್ಮ ಕಲಬುರಗಿಗೆ ಬಂದಿದೆ. ದಯಮಾಡಿ ಎಲ್ಲ ಗ್ರಾಹಕರಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ, ಇದರ ಉಪಯೋಗವನ್ನು ಎಲ್ಲರೂ ತೆಗೆದುಕೊಂಡು ಸಹಕಾರ ಕೊಡಬೇಕಂತ ಹೇಳಿ ನಮ್ಮನ್ನು ಕೂಡ ಮುಖ್ಯ ಅತಿಥಿಗಳೇ ಕರೆಸಿದ್ದಾರೆ. ಮೇಯರ್ ಅವರು, ನಾವು, ದೇಶಮುಖ್ ಅವರು, ಅನೇಕ ಜನ ಮುಖಂಡರುಗಳು ಕೂಡ ಇಲ್ಲಿ ಬಂದಿದ್ದೇವೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಶುಭ ಕೋರ್ತೇನೆ. ಕಲಬುರಗಿಯಲ್ಲಿ ಬಾರಾಮತಿ ಬೇಸ್ಡ್ ಇರುವ 199 ವರ್ಷದ ಹಳೆಯ ಸರಫ್ ಒಂದು ಚಂದುಕಾಕ ಸರಫ್ ಅಂತ ಭಾಳ ಶುದ್ಧದಲ್ಲಿ ಫೇಮಸ್ ಅಂತ ಮಹಾರಾಷ್ಟ್ರದಲ್ಲಿ ಇದೆ. ಅದು ಕಲಬುರಗಿ ನಾಡಿಗೆ ಬಂದಿದ್ದ ನಮ್ಮ ಬಸವ ಕಲ್ಯಾಣ ಹೆಬ್ಬಾಗಿಲ ಇರುವ ಕಲಬುರಗಿ ಶರಣರ ನಾಡು. ಅವರು ಮಾಡಿದ್ದು ಭಾಳ ಒಳ್ಳೆಯದರಿಂದ ಜನರು ಅದರ ಲಾಭ ಪಡಿಬೇಕಂತ ನಮ್ಮಲ್ಲಿ ಎಲ್ಲರಿಗೂ ಬೇಡ್ಕೊಳ್ತೀವಿ. ನಮ್ಮ ವಿಭಾಗಕ್ಕೆ ಬಂದು ಇವತ್ತು ದೊಡ್ಡ ಜ್ಯುವೆಲರಿ ಒಂದು ಶೋರೂಮನ್ನು ಒಂದು ಬಹಳ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹುಟ್ಟು ಹಾಕಿದ್ದಾರೆ. ಹಾಗೂ ಈ ಚಂದುಕಾಕ ಸರಾಫ್ ಬ್ರ್ಯಾಂಡ್ ಇದು ಒಳ್ಳೆಯ ಒಂದು ದೊಡ್ಡ ಒಂದು ಬ್ರ್ಯಾಂಡ್ ಇದೆ. ಹಾಗೂ ನಮ್ಮ ಕರ್ನಾಟಕದಲ್ಲಿ ಮೊದಲ ಬ್ರ್ಯಾಂಡ್, ಮೊದಲ ಶೋರೂಮ್ ಇದು. ಕರ್ನಾಟಕದ ಫಸ್ಟ್ ಶೋರೂಮ್. ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಸುಮಾರು ಶೋರೂಮ್ಗಳಿದ್ದಾವೆ. ಹಾಗೂ ನಮ್ಮ ಕರ್ನಾಟಕದಲ್ಲಿ ಅದು ಗುಲ್ಬರ್ಗದಲ್ಲಿ ಮೊದಲ ಶೋರೂಮ್ ಅಂತಂದರೆ ಭಾಳ ಹೆಮ್ಮೆ ಅನಿಸ್ತದೆ, ಭಾಳ ಖುಷಿ ಅನಿಸ್ತದೆ. ಹಾಗೂ ನೀವು ಗುಲ್ಬರ್ಗ ಶರಣಬಸವೇಶ್ವರ ಆಶೀರ್ವಾದ ಹಾಗೂ ಬಂದೇನವರ ಆಶೀರ್ವಾದ, ಬುದ್ಧಿವಾರ ನಮಗೆ ಆಶೀರ್ವಾದ ಖಂಡಿತವಾಗಿ ಸಕ್ಸಸ್ ಆಗುತ್ತೆ. 100ಕ್ಕೆ 100ರಷ್ಟು ಚಂದುಕಾಕ ಸರಾಫ್ ಇದೊಂದು ಶೋರೂಮ್ ಭಾಳ ಯಶಸ್ವಿ ಆಗುತ್ತೆ ಅಂತ ನನ್ನ ಒಂದು हाराइके आपको मिलके भी खुशी हो गया सर। गुलबर्गे में हम लोगों का सपोर्ट रहेगा। हमारे कमिश्नर साहब के गांव के हैं बोले तो शोरूम हमारे को फिर कोई टेंशन नहीं, उन्होंने ऑर्डर करे तो हम लोग आके आपका सेवा करेंगे। तो थैंक यू सबको, आज हमको यहाँ पे बुला के जो एफर्ट दिए सबको, आपके पूरे स्टाफ को मैं दिल से शुक्रिया। थैंक यू।
ಎಲ್ಲರೂ ಚಂದ್ರಕಾಂತ ಅಲ್ಲಿ ಹೋಗಬೇಕು ಅಂತಾನೆ ಇರ್ತಾರೆ, ಮಾಡಿದ್ದಾರೆ, ಮುಂದೆನೂ ಕೋಆಪರೇಟ್ ಮಾಡ್ತಾರೆ. सो ऑल द बेस्ट तुम्हाला तुमचं बिझनेस असंच पुढं वाढत राहू द्या. तो इसके लिए लेडीज अट्रैक्ट के जैसा कोई भी अगर स्कीम्स रहा तो जिसको अट्रैक्ट हम लेडीज ही होते हैं. ज्वेलरी और साड़ी का शॉप कहीं पे भी रहता ज़्यादा लेडीज रहते हैं, तो लेडीज अट्रैक्ट का अगर स्कीम्स रहा तो आप उसको करिए. तो हम यहाँ पे मेंबरशिप लेके आज से ये शोरूम आपका नहीं है, गुलबर्गा का और हमारा है, और आप रहेंगे, आपके बेटे रहेंगे. हम कंटिन्यूस एज ए ब्रदर और एज ए सिस्टर में आपके सपोर्ट में कभी भी रही. मी आमच्या गुलबर्ग्यामध्ये चंदू काका सराफ यांचं स्वागत करते, कारण जन्मले माझी मातृभूमी दौंडमध्ये सुद्धा आपलं शॉप आहे. लहानपणापासून तिथंच आम्ही सर्व आभरणे घेत होतो, आणि जेव्हा घरी सांगायला आले, इन्व्हाइट करायला आले, तेव्हा मला खूप आनंद झाला. माहेरचं कोणीतरी माझ्या सासरी आले असं झालं. सो खूप खूप अभिनंदन, खूप छान वाटलं. तुमचं ही जर्नी कंटिन्यू असंच छान चालू दे. तुम्हा सर्वांना मी अभिनंदन करते. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. शैक्षणिक वर्ष 2026 के लिए प्रवेश प्रारंभ है. नर्सरी से 8वीं कक्षा तक प्रवेश खुला है. हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं. डिजिटल ऐप के माध्यम से अभिभावक बच्चों की प्रगति से जुड़े रहते हैं. JEE एवं नीट फाउंडेशन कार्यक्रम, अनुभवी एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा. आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ರಾಷ್ಟ್ರೀಯ ಸಮಾಜ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಶಿವಲಿಂಗಪ್ಪ ಕಿನ್ನೂರ್ ಅವರಿಗೆ ಕಲಬುರಗಿ ನಗರದಲ್ಲಿ ಭವ್ಯ ಸನ್ಮಾನ ಸಮಾರಂಭ ನಡೆಯಿತು. ಕಲಬುರಗಿ ರಾಷ್ಟ್ರೀಯ ಸಮಾಜ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಶಿವಲಿಂಗಪ್ಪ ಕಿನ್ನೂರ್ ಅವರಿಗೆ ಇಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ಅಭಿಮಾನಿ ಬಳಗದ ವತಿಯಿಂದ ಭವ್ಯ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಹಾಗೂ ವೇದಿಕೆಯ ಮೇಲಿದ್ದ ಗಣ್ಯರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ನಂತರ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಅತಿಥಿಗಳಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಹಾಗೂ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಈ ವೇಳೆ ಶಿವಲಿಂಗಪ್ಪ ಕಿನ್ನೂರ್ ಅಭಿಮಾನಿಗಳು ಭಾರೀ ಹೂಮಾಲೆ ಹಾಕಿ ಹೂವಿನ ಮಳೆ ಸುರಿಸಿ ಅವರನ್ನು ಸನ್ಮಾನಿಸಿ ತಮ್ಮ ಅಭಿಮಾನ ವ್ಯಕ್ತಪಡಿಸಿದರು. ಜೊತೆಗೆ ಅವರ ಜೀವನ ಸಾಧನೆಗಳ ಕುರಿತು ಪರಿಚಯವನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಣ್ಯರು ಶಿವಲಿಂಗಪ್ಪ ಕಿನ್ನೂರ್ ಅವರ ರಾಜಕೀಯ ಹಾಗೂ ಸಾಮಾಜಿಕ ಸೇವೆಯನ್ನು ಪ್ರಶಂಸಿಸಿದರು. ಮುಂದಿನ ದಿನಗಳಲ್ಲಿ ಅವರ ಜೀವನಾಧಾರಿತ ಪುಸ್ತಕವನ್ನು ಹೊರತರುವಂತೆ ಅಭಿಮಾನಿಗಳು ಹಾಗೂ ಅನುಯಾಯಿಗಳು ಆಶಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಹಾಗೂ ಮಹಾರಾಷ್ಟ್ರದ ಮಾಜಿ ಸಚಿವ ಮಹಾದೇವ್ ಜಾನ್ಕರ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಎಲ್ಲ
ಮಾಡಲೇಬೇಕು ನೀವು ಅದರ ಆ ಮೀಟಿಂಗಲ್ಲಿ ಕ್ಯಾನ್ಸಲ್ ಮಾಡಿ ಈ ಕಾರ್ಯಕ್ರಮದಲ್ಲಿ ಬಂದು ಮೇಲೆ ನಿಮ್ಮ ಮಾತು ಕಥೆಗಳು ನೋಡಿ ನನಗಿನ್ನೂ ಎಷ್ಟು ತಾಸು ಆದರೂ ಇಲ್ಲೇ ಕೂಡಬೇಕು ನಮ್ಮ ಭಾವನೆ ಬರ್ತದೆ. कि किन्नूर साहब तो सामाजिक लिटरली बैकवर्ड लोगों की राजनीति करना चाहते हैं. मैं तो 30 साल से मैं जुड़ा हुआ सुनर साहब से, किन्नूर साहब के साथ. तो काशीराम के साथ हमारी पहली मुलाकात हुई थी, मैं भी उसके साथ था. लेकिन बाद में हमने ये डिसाइड किया कि महात्मा फुले का वाद लेके हम बैकवर्ड की पॉलिटिक्स क्यों नहीं कर पाएंगे. बाबा साहब की तो पॉलिटिक्स अच्छी है, शेड्यूल कास्ट के लिए अच्छा है, लेकिन मैं ये कहना चाहता हूँ कि लेफ्ट आउट एसटी जहाँ के कुर्बा हो, जहाँ के कोली हो, जहाँ के लिंगायत हो, ये लोगों की राजनीति क्यों नहीं बन पाएगी. हम बैकवर्ड की चर्चा करते हैं लेकिन मोस्ट बैकवर्ड की चर्चा नहीं करते, इसलिए इसके दल हमने बना दिया. अरे ಮೀಸಲಾತಿ ಸಿಕ್ಕಿಲ್ಲ, ಅವ್ರಿಗೆ ಸಿಕ್ಕಿಲ್ಲ, ಇವ್ರಿಗೆ ನಮಗೇನು ಸಿಕ್ಕದು? ನಮಗೂ ಸಿಕ್ಕಿಲ್ಲ, ನಮ್ಮ ಪಾಲು ನಮಗೂ ಬರಬೇಕು. ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಬ್ಬರೇ ಒಬ್ಬರು MLC ಅವರಿಗೆ ಮಂತ್ರಿ ಕೊಡಬೇಕು. ಯಾಕೆ ಕೇಳಬಾರ್ದು? ಅದಕ್ಕೆ ಅವರು ಮಂತ್ರಿ ಆಗ್ಬೇಕು, ಉಳಿದವರು ಅನೇಕ ಜನ MLA ಆಗ್ಬೇಕು, ಅನೇಕ ಜನ ದುಡಿದವರು ಶಿಕ್ಷಣಪ್ಪ ಕೋಬಾಳ ಅಂತ ಅನ್ನೋರು ಇವತ್ತು ಏನೋ ಆಗ್ಬೇಕಾಗಿತ್ತು. ಅಂತ ಮೇಧಾವಿಗಳು, ಜ್ಞಾನಿಗಳು, ದುಡಿದವರು ಸಾಕಷ್ಟು ಜನ ಇದ್ದಾರೆ ಈ ಪಕ್ಷದಲ್ಲಿ. ಅದಕ್ಕೆ ಎಲ್ಲಾ ಪಕ್ಷದಲ್ಲಿ ನೀವು ಬರೇ ಬಳಕೆಗೆ ಮಾತ್ರ ಬಳಸ್ಕೋಬಾರ್ದು. ಇವತ್ತಿನ ಅವರಿಗೆ ಸ್ಥಾನಮಾನ, ಗೌರವ ಇವತ್ತಿನ ಕೊಟ್ಟದ್ದೇ ಆದ್ರೆ ಅದು ಸಾಮಾಜಿಕ ನ್ಯಾಯಕ್ಕೆ ಸಾಕ್ಷಿ ಆಗ್ತದೆ. ಈಗ ನಾನು ಹೇಳ್ತಾ ಇದ್ರೆ ಅಂದ್ರ ಈಗ ನಾವು ಪಾರ್ಟಿ ಕಾಂಚಿರಾಮ್ ಜೊತೆ ಕೆಲಸ ಮಾಡುವಾಗ ನಾವು ಇದ್ರಾಗ ಈಗ ಅದ್ರಾಗಲ್ಲ ಇಲ್ಲಿ ಮರಾಠ ಲಿಂಗಾಯತ್ರ ಅವ್ರು ಮಾಡ್ತಾ ಇದ್ದಾರ, ಮತ್ತೆ ಇದ್ರಾಗ ಲೆಫ್ಟ್ ಔಟ್ ಅದ. ಆ ಲೆಫ್ಟ್ ಔಟ್ ಸಲುವಾಗಿ ನಾವು ಪಾರ್ಟಿ ಕಟ್ಬೇಕಂತ ಮಹಾದೇವ್ ಜಾನ್ಕರ್ ಪಾರ್ಟಿ ರಾಷ್ಟ್ರೀಯ ಸಮಾಜ ಪಾರ್ಟಿ ಕಟ್ಟಿವು. ಅದಕ್ಕೆಲ್ಲ ನಾವು ಕುರುಬರ್ ಪಾರ್ಟಿ ಅಂದಿಲ್ಲ, ನಾವು ನ್ಯಾಷನಲ್ ಕಮ್ಯುನಿಟಿ ಅದೀವಿ. ನಮ್ಮ ಕೋಲಿ ಸಮಾಜ ರಾಷ್ಟ್ರೀಯ ಕಮ್ಯುನಿಟಿ ಐತಿ. ಅದು ಫಕ್ತ ಕರ್ನಾಟಕದಾಗಿಲ್ಲ, ಮಹಾರಾಷ್ಟ್ರದಾಗಿಲ್ಲ. ಫಕ್ತ ಶಿವಲಿಂಗಪ್ಪ ಕಿನ್ನೂರ್ ತೋರಿಸಿ ನಿಮಗೆ ಮಹಾರಾಷ್ಟ್ರ ಕರ್ನಾಟಕದ ಕೋಲಿ ಮಂದಿಗೆ ಅವ್ರು ಬಂದ್ ಮಾಡಿ. ನಾ ಹೇಳ್ತೀನಿ ಈಗ ಈ ಕರ್ನಾಟಕದಾಗ ಹಾಲ್ ಮತ ಅಂತ ನಾವು ಕುರುಬರು ಅನ್ಸ್ಕೊತೀವಿ. ಹಾಲ್ ಮತ ಮತ್ತು ಗಂಗಾ ಮತ ಇವು ಎರಡೇ ಸಮಾಜ ಕೂಡಿದ್ರ ನಮ್ಮ ಭಾರತ ಕರ್ನಾಟಕದಾಗ ನಮ್ಮ ರಾಜ್ಯ ಬರ್ತೈತೆ ಅಂತ ನಾವು ಒಂದು ಮಾತು ಕೊಡ್ತಾ ಇರ್ತದೆ. ಹಾಲು ಮತ ಮತ್ತು ಅದರಲ್ಲಿ ಮತ್ತೆ ಎಲ್ಲ ನಾವು ಸಮಾಜ ಗಂಗಾ ಮತದಾಗಲ ಎಲ್ಲ ಸಮಾಜ ಕೂಡ್ಬೇಕಾ. ಯಾವ್ದು ಸಮಾಜ ವಿರೋಧ ಮಾಡಾಗ ಲಿಂಗಾಯತ್ ಬ್ರಾಹ್ಮಣ ಎಲ್ಲಾರು ಬರ್ಲಿ, ಆ ಸಮಾಜ ಕೂಡಿಸ್ಕ್ಯಾಸ ರಾಷ್ಟ್ರೀಯ ಅಧ್ಯಕ್ಷ ನಮ್ಮ ಶಿವಲಿಂಗಪ್ಪ ಕಿನ್ನೂರು ಇವರ ಅಧ್ಯಕ್ಷತೆಯಲ್ಲಿ ನಾವು ಕರ್ನಾಟಕ, ಮಹಾರಾಷ್ಟ್ರ, ಭಾರತ ಬೆಳೆಸೋಣ, ನಮ್ಮ ಸತ್ತಾಧಾರಿ ಆಗೋಣ ಅಂತ ಒಂದು ಇಚ್ಛಾಧಾರಿ ಮಾಡ್ಕ್ಯಾಸ ನಾಟಕ. ಯಾಕಂದ್ರೆ ಇಲ್ಲಿ ಗುಲ್ಬರ್ಗಾದವರಿಗೆ, ಕರ್ನಾಟಕದವರಿಗೆ ಏನು ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷ ಪದ ಕೊಟ್ಟವ ಅದ ನಾ ಯಾಕೆ ಕೊಡಬಾರ್ದು? ಅವರು ದುಡ್ದವ್ರ ಅವ್ರ ಮಗ ಹೋದಪ್ಪ ಅಂದ್ರೆ ಪ್ರತಿ ವರ್ಷ ಏನಪ್ಪ ಅಂದ್ರೆ ಅವರಿಗೆ ಏನದ ಮೊಬೈಲ್ ಆಗಲಿ ಏನೇನ ಆದ್ರು ಸಹಾಯ ಮಾಡ್ಯಾರ ನಮ್ಮ ಪಕ್ಷಕ್ಕೆ ಅಂತ ತಿಳ್ಕೊಂಡು ಅದಕ್ಕೆ ನಾವು ಮಾಡಿದ್ದೀವಿ. ಇವತ್ತೇನು ಹೇಳ್ಯಾರ ಅವರು, ಇವತ್ತೇನು ಕೊಟ್ಟದ್ದು ಕಾರಣ ಏನಪ್ಪ ಅಂದ್ರೆ ಕೋಲಿ ಸಮಾಜದ ಇದು ಕೋಲಿ ಸಮಾಜದ ಜಾಗೃತಿ. ಈ ಸಂದರ್ಭದಲ್ಲಿ ಮಹಾರಾಷ್ಟ್ರ ಸರ್ಕಾರದ ಮಾಜಿ ಮಂತ್ರಿ ಮಹಾದೇವ್ ಜಾನ್ಕರ್, ರಾಷ್ಟ್ರೀಯ ಸಮಾಜ ಎಂಪ್ಲಾಯೀಸ್ ಫೆಡರೇಷನ್ ಅಧ್ಯಕ್ಷ ಸಿದ್ದಪ್ಪ ಅಕ್ಕಿಸಾಗರ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ ಲೇಂಗ್ರೆ, ಮಹರ್ಷಿ ವೇದವ್ಯಾಸ ಮಂಥನ ಮತ್ತು ಪ್ರೇರಣಾ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಮುಕ್ಕ, ದೇವೇಂದ್ರ ಚಿಗರಳ್ಳಿ, ಯಲ್ಲಪ್ಪ ತಳವಾರ್, ಶಂಕರ್ ಕಟ್ಟಿಸಂಗಾವಿ, ಶ್ರೀಮಂತ ಮಾವನೂರ್, ನೀಲ್ಕಂಠ್ ಜಮಾದಾರ್, ಬಸವರಾಜ್ ರಾವೂರ್ ಸೇರಿದಂತೆ ಅನೇಕ ಗಣ್ಯರು, ಅಭಿಮಾನಿಗಳು ಹಾಗೂ ಅನುಯಾಯಿಗಳು ಮತ್ತು ಸಮಾಜದ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ ಸಹ ಪ್ರಾಯೋಜಕರು ಶಕಾಯ್ನಾ बैप्टिस्ट अकेडमी 23 ವರ್ಷೋं की उत्कृष्ट शैक्षणिक सेवा. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.